ಐದನೇ ಸೀಸನ್ ಐಪಿಎಲ್ ಸಖತ್ತಾಗಿ ಸ್ಟಾರ್ಟ್ ಆಗಿದೆ. ಮೊದಲ ಪಂದ್ಯದಲ್ಲಿ 200+ ಸ್ಕೋರ್ ಚೇಸಿಂಗ್, ಸೆಕೆಂಡ್ ಮ್ಯಾಚ್ ಅಲ್ಲಿ 220+ ಸ್ಕೋರ್ ಚೇಸಿಂಗ್. ಅದರಲ್ಲೂ ಭಾನುವಾರ ಕೆಕೆಆರ್ ವಿರುದ್ಧ ಗೆಲ್ಲೋ ಮೂಲಕ ಮುಂಬೈ ತಂಡ ಹೊಸ ದಾಖಲೆಯನ್ನೇ ಬರೆದಿದೆ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅಬ್ಬರ, ಮುಂಬೈ ಗೆಲುವು, 13 ವರ್ಷದ ವನವಾಸ ಕೊನೆಯಾಗಿದ್ದು, ಹಾಗೆ ಕೆಕೆಆರ್ ತಂಡ ಎಡವಿದ್ದೆಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ಈಗ ಬ್ಯಾಟರ್ಗಳ ಪಾಲಿನ ಸ್ವರ್ಗವಾಗ್ತಿದೆ. ಬಿಗ್ ಸ್ಕೋರ್ಗಳನ್ನೇ ಸೆಟ್ ಮಾಡಿದ್ರೂ ಕೂಡ ಬೌಲರ್ಗಳಿಗೆ ಅದನ್ನ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಈಗ ಭಾನುವಾರ ಕೆಕೆಆರ್ ವಿರುದ್ಧದ ಮ್ಯಾಚ್ ಅಲ್ಲಿ ಮುಂಬೈ ಭರ್ಜರಿಯಾಗಿ ಗೆದ್ದು ಶುಭಾರಂಭ ಮಾಡಿದೆ. ದಾಖಲೆಯ ಚೇಸಿಂಗ್ ಮೂಲಕ ಹಾರ್ದಿಕ್ ಪಾಂಡ್ಯ ಮುಂಬೈಗೆ ಅಂಟಿದ್ದಂತ ಬ್ಯಾಡ್ ಲಕ್ನ ದೂರ ಮಾಡಿದ್ದಾರೆ. 220 ರನ್ಸ್ ಹೊಡೆದ್ರು ಸೋತ ಕೆಕೆಆರ್. ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದ ಟೂರ್ನಿಯ 2ನೇ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಕೆಕೆಆರ್ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 220 ರನ್ಗಳನ್ನೇ ಕಲೆ ಹಾಕಿತ್ತು. ಅಜಿಂಕ್ಯ ರಹಾನೆ ಹಾಗೆ ಆಂಕ್ರಿಶ್ ರಘುವಂಶಿ ಅರ್ಧ ಶತಕದ ಮೂಲಕ ತಂಡಕ್ಕೆ ನೆರವಾಗಿದ್ರು. ಸೊ ಇದು ಬಿಗ್ ಸ್ಕೋರೇ. ಆದರೆ ಮುಂಬೈ ಇಂಡಿಯನ್ಸ್ ಪರ ಶಾರ್ದುಲ್ ಠಾಕೂರ್ 4 ಓವರ್ಗಳಲ್ಲಿ 39 ರನ್ಗಳನ್ನ ನೀಡಿ 3 ವಿಕೆಟ್ ಪಡೆದು ಶೈನ್ ಆಗಿದ್ರು. ಸೊ 221 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಮುಂಬೈ ಪರ ರೋಹಿತ್ ಶರ್ಮಾ ಹಾಗೆ ರಿಯಾನ್ ರಿಕರ್ಟನ್ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಮೊದಲ ವಿಕೆಟ್ಗೆ 71 ಎಸೆತಗಳಲ್ಲಿ 148 ರನ್ಗಳ ಜೊತೆಯಾಟವಾಡ್ತಾರೆ. ಸೊ ಆಲ್ಮೋಸ್ಟ್ ಗೆಲುವಿಗೆ ಹತ್ತಿರ ತಂದು ಬಿಡ್ತಾರೆ. ರೋಹಿತ್ ಶರ್ಮಾ ಜಸ್ಟ್ 23 ಎಸೆತಗಳಲ್ಲಿ ತಮ್ಮ ಐಪಿಎಲ್ ವೃತ್ತಿ ಜೀವನದ ಅತ್ಯಂತ ವೇಗದ ಅರ್ಧ ಶತಕ ದಾಖಲು ಮಾಡ್ತಾರೆ. ಅತ್ತ ರಿಕರ್ಟನ್ ಕೂಡ 24 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ರು. ಇನ್ನೇನು ಶತಕದತ್ತ ಬರ್ತಾ ಇದ್ದ ಹಿಟ್ ಮ್ಯಾನ್ 78 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ರಿಕರ್ಟನ್ 81 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ 16, ತಿಲಕ್ ವರ್ಮಾ 20 ಗಳಿಸಿದ್ರೆ ಪಾಂಡ್ಯ 18 ರನ್ಗಳನ್ನ ಕಲೆ ಹಾಕ್ತಾರೆ. ಅಂತಿಮವಾಗಿ ಮುಂಬೈ ತಂಡ ಇನ್ನೂ 5 ಎಸೆತಗಳು ಬಾಕಿ ಇದ್ದಂತೆಯೇ 224 ರನ್ಗಳನ್ನ ಹೊಡೆದು ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾರೆ. ಜೊತೆಗೆ ಮುಂಬೈಗೆ ಇದು ಐಪಿಎಲ್ ಇತಿಹಾಸದಲ್ಲೇ ಹೈಯೆಸ್ಟ್ ಸ್ಕೋರ್ ಚೇಸ್ ಮಾಡಿದಂತ ದಾಖಲೆ ಕೂಡ ಆಯಿತು. ಇದರ ಜೊತೆಗೆ 13 ವರ್ಷಗಳ ಗ್ರಹಣ ಕೂಡ ಬಿಟ್ಟಿದೆ. 13 ವರ್ಷಗಳ ಬಳಿಕ ಮೊದಲ ಪಂದ್ಯ ಗೆದ್ದ ಮುಂಬೈ. ಐಪಿಎಲ್ನಲ್ಲಿ ಮುಂಬೈ ತಂಡ ಯಶಸ್ವಿ ತಂಡ, 5 ಬಾರಿಯ ಚಾಂಪಿಯನ್ಸ್. ಆದರೆ 2013ರಿಂದ ಈಚೆಗೆ ಐಪಿಎಲ್ ಟೂರ್ನಿಯಲ್ಲಿ ಮೊದಲ ಪಂದ್ಯವನ್ನ ಗೆದ್ದಿದ್ದೇ ಇಲ್ಲ. 2012ರಲ್ಲಿ ಕೊನೆಯ ಬಾರಿಗೆ ಹರ್ಭಜನ್ ಸಿಂಗ್ ನಾಯಕತ್ವದಲ್ಲಿ ಮೊದಲ ಪಂದ್ಯವನ್ನ ಗೆದ್ದಿದ್ದ ಮುಂಬೈ ಈಗ 2026ರಲ್ಲಿ ಗೆದ್ದಿದೆ. ಅಂದ್ರೆ ರೋಹಿತ್ ಶರ್ಮಾ 11 ವರ್ಷ ಕ್ಯಾಪ್ಟನ್ ಆಗಿದ್ರು ಕೂಡ ಅವರ ನಾಯಕತ್ವದಲ್ಲಿ ಒಂದೇ ಒಂದು ಸಲ ಕೂಡ ಮೊದಲ ಪಂದ್ಯವನ್ನ ಗೆದ್ದೇ ಇರಲಿಲ್ಲ. ಆದ್ರೆ ಅವರ ನಾಯಕತ್ವದಲ್ಲೇ ತಂಡ 5 ಸಲ ಚಾಂಪಿಯನ್ ಆಗಿತ್ತು. ಇನ್ನು 2024ರಲ್ಲಿ ಪಾಂಡ್ಯ ನಾಯಕ ಆದಾಗ್ಲೂ ಕೂಡ ಅವರು ಕೂಡ ತಮ್ಮ ಕ್ಯಾಪ್ಟನ್ಸಿಯ ಮೊದಲ 2 ಸೀಸನ್ಗಳಲ್ಲಿ ಮೊದಲ ಪಂದ್ಯವನ್ನ ಗೆದ್ದಿರಲಿಲ್ಲ. ಆದ್ರೀಗ 13 ವರ್ಷಗಳ ಬಳಿಕ ಮುಂಬೈ ತಂಡವನ್ನ ಮೊದಲ ಬಾರಿಗೆ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ನಲ್ಲಿ 2026ರ ಐಪಿಎಲ್ ಭರ್ಜರಿಯಾಗಿ ಸ್ಟಾರ್ಟ್ ಆಗಿದೆ. ಮೊದಲ 2 ಪಂದ್ಯಗಳಲ್ಲೂ ಕೂಡ ಚೇಸಿಂಗ್ ಮಾಡಿದ ತಂಡಗಳೇ ಗೆದ್ದಿವೆ. ಸೊ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿ ಆಗ್ತಿವೆ. ಸೊ ಮೊದಲ ಪಂದ್ಯದ ವಿಕ್ಟರಿ ಯಾರಿಗೆ ಅನ್ನೋದನ್ನ ನೋಡ್ಬೇಕು. ನಮಸ್ಕಾರ.